ವೀಕ್ಷಕರೇ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ನಲ್ಲಿ ಅದು ಯಾಕೋ ಸ್ವಲ್ಪ ಕಗ್ಗಂಟಾಗಿಯೇ ಉಳಿದಿದೆ. ಇವತ್ತು ಒಂದಿಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು. ಹಾಗಾಗಿನೇ ನಾಯಕರ ಮನೆ ಮುಂದೆ ಎಡತಾಗ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. 2 ಜಿಲ್ಲೆಯಲ್ಲಿ ಭಾಳ ಪ್ರಮುಖವಾಗಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಒಂದು ಬೆಳಗಾವಿ, ಅತಿ ದೊಡ್ಡ ಜಿಲ್ಲೆ. ಬೆಳಗಾವಿಯಲ್ಲಿ ಸಚಿವ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ. ಬೆಳಗಾವಿಯಲ್ಲೂ ಒಟ್ಟು 6 ಜನ ಶಾಸಕರುಗಳು ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದಾರಂತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಈಗಾಗಲೇ ಸ್ಥಾನ ಸಿಕ್ಕಿದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಮೇಲೂ ಕಣ್ಣಿಟ್ಟಿದ್ರು. ಇನ್ನೊಂದು ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನೋದರಲ್ಲಿ ಸರ್ಕಾರಕ್ಕೂ ಗೊಂದಲ ಇದೆ. ಯಾಕೆಂದರೆ ಎಲ್ಲರೂ ಕೂಡ ಆಕಾಂಕ್ಷಿಗಳೇ. 6 ಜನ ಈಗಾಗಲೇ ಸಚಿವ ಆಕಾಂಕ್ಷಿಗಳು ಟವಲ್ ಹಾಕಿದ್ದಾರೆ ಅನ್ನೋದನ್ನು ಹೇಳಿದೆ. ಪ್ರಮುಖವಾಗಿ ಯಾರ್ಯಾರಿದ್ದಾರೆ ಅನ್ನೋದನ್ನು ನೋಡಿದ್ರೆ, ಈ ಹಿಂದಿನ ಮಾಜಿ ಸಚಿವೆ, ಬೆಳಗಾವಿ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬಲ ಪೈಪೋಟಿಯಲ್ಲಿದ್ದಾರಂತೆ. ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ, ಇವರು ಕೂಡ BJPಯಲ್ಲಿದ್ದು ಕಾಂಗ್ರೆಸ್ಗೆ ಬಂದಂಥವ್ರು. ಇವರಿಬ್ಬರ ನಡುವೆ ಬಹಳ ಪೈಪೋಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರೂ ಕೂಡ CM DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತರು. ಎರಡೂ ಕಡೆಯಿಂದ ಪ್ರೆಜರ್ ಬರ್ತಾ ಇದೆಯಂತೆ. ಲಕ್ಷ್ಮಣ್ ಸವದಿ ಅವರು ಈ ಬಾರಿ ನಮ್ಮನ್ನು ಮಾಡಲೇಬೇಕು, ಕಳೆದ ಬಾರಿ ಶಾಸಕಿ ಹೆಬ್ಬಾಳ್ಕರ್ ಅವರನ್ನು ಮಾಡಿದ್ರಿ, ಈ ಬಾರಿ ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಇನ್ನೊಂದು ಕಡೆ ಅವರು BJPಯಲ್ಲಿ DCM ಕೂಡ ಆಗಿದ್ದಂಥವ್ರು, ಹಿಂದೆ ಸಚಿವರು ಕೂಡ, ಸಾರಿಗೆ ಸಚಿವರು ಕೂಡ ಆಗಿದ್ದರು. ಈಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಅವರಿಗೊಂದು ಭರವಸೆಯನ್ನು ಕೊಟ್ಟಿದ್ದರಂತೆ, ನಾನು ಮುಖ್ಯಮಂತ್ರಿ ಆದರೆ ನಿಮ್ಮನ್ನು ಸಚಿವರಾಗಿ ಮಾಡ್ತೀನಿ ಅಂತ. ಅದಕ್ಕೆ ಪಟ್ಟು ಹಿಡಿದಿದ್ದಾರೆ ಲಕ್ಷ್ಮಣ್ ಸವದಿ. CM ಅವರ ಮುಂದೆ ತಮ್ಮ ಇತ್ತೀಚೆಗೆ ಮನೆ ತಾನೇ ಬೆಳಗಾವಿಗೆ ಹೋಗಿದ್ದರು. ಮಳೆ ವೀಕ್ಷಣೆ ಇದೆಲ್ಲವನ್ನು ಕೂಡ ಮಾಡಿದರು. ಬೇರೆ ಬೇರೆ ಕಡೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಬರ ವೀಕ್ಷಣೆ ಮಾಡಿದರೆ, ಇನ್ನು ಕೆಲವು ಕಡೆ ಮಳೆಯಿಂದ ಆಗಿರುವಂಥ ಹಾನಿ ಇದೆಲ್ಲದನ್ನು ಕೂಡ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಮಾತನಾಡಿದಾರಂತೆ CM ಜೊತೆ, ನನಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ಸೂಚನೆ, ಅನ್ನೋ ಒಂದು ಮಾತನ್ನು ಹೇಳಿದಾರಂತೆ. ಇನ್ನೊಂದು ಕಡೆ ಅವ್ರ ಬಗ್ಗೆ ಒಂದು ಮಾತಿತ್ತು, ಇನ್ನು ಕೆಲವೇ ದಿನಗಳಲ್ಲಿ ಲಕ್ಷ್ಮಣ್ ಸವದಿ ಪಕ್ಷ ಬಿಟ್ಬಿಡ್ಬೋದು, BJPಗೆ ವಾಪಸ್ ಹೋಗ್ಬೋದು. ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ್ ಸವದಿ ಇವರೆಲ್ಲರೂ ಕೂಡ ಒಂದೇ ಸಂದರ್ಭದಲ್ಲಿ ಬಂದು, ಜಗದೀಶ್ ಶೆಟ್ಟರು ಕಾಂಗ್ರೆಸ್ನಿಂದ ಸೋತರು, ಲಕ್ಷ್ಮಣ್ ಸವದಿ ತಮ್ಮ ಗೆಲುವನ್ನು ಸಾಧಿಸಿದ್ರು. ಸೊ ಆದರೆ ಸಚಿವ ಸ್ಥಾನವನ್ನು ಕೊಟ್ಟರೆ ಮಾತ್ರ ಅವರು ಪಕ್ಷದಲ್ಲಿ ಉಳಿಬಹುದು ಅನ್ನುವ ನಿರೀಕ್ಷೆ ಅವರ ವಲಯದಲ್ಲಿದೆ. ಆದರೆ CM ಮುಂದೆ ಪ್ರಬಲ ಬೇಡಿಕೆಯನ್ನು ಮಂಡಿಸಿದ್ದಾರೆ ಲಕ್ಷ್ಮಣ್ ಸವದಿ. ಲಕ್ಷ್ಮಣ್ ಸವದಿ ಕೊಡ್ತಾರೋ ಅಥವಾ ಹಿಂದಿನ ಸಚಿವೆ ಮತ್ತು DK ಶಿವಕುಮಾರ್ ಅವರಿಗೆ ಆಪ್ತರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತಾರೋ ಅನ್ನೋದು ಗೊಂದಲ. ಇಬ್ಬರೂ ಕೂಡ ಪ್ರಬಲ ಪೈಪೋಟಿಯಲ್ಲಿದ್ದಾರೆ. ಉಳಿದ ಎಲ್ಲ ಶಾಸಕರು ಕೂಡ ಏನು ಹಿಂದೆ ಬಿದ್ದಿಲ್ಲ, ತಾವು ಕೂಡ ನಮಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ಕ್ಲೈಮನ್ನು ಮಾಡಿದಾರಂತೆ. ಇನ್ನು ಬಳ್ಳಾರಿಯಲ್ಲೂ ಕೂಡ ಅಷ್ಟೇ ಗೊಂದಲ ಇದೆ. ನಾರಾ ಭರತ್ ರೆಡ್ಡಿ ತಾವು ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಡೆಲ್ಲಿಗೆ ಹೋಗಿದ್ದಾರಂತೆ. ಹಿಂದೂ ಕೂಡ ಹೋಗಿ ಬಂದಿದ್ದರು. ಅದೇ ರೀತಿ ಕಂಪ್ಲಿ ಶಾಸಕ ನಾಗೇಂದ್ರ ಕೂಡ ಅಷ್ಟೇ ಪ್ರಬಲ ಪೈಪೋಟಿಯಲ್ಲಿ ಇದ್ದಾರಂತೆ. ಈ 2 ಜಿಲ್ಲೆಗಳಲ್ಲಿ ಭಾಳಷ್ಟು ಪೈಪೋಟಿ ಇದೆ. ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಪೈಪೋಟಿ ಇದೆ ಬಿಡಿ. ಕಾಂಗ್ರೆಸ್ನಲ್ಲಿ ಇರುವಂಥ 20 ಸ್ಥಾನಗಳಿಗೆ 70 ಜನ ಸಚಿವಾಕಾಂಕ್ಷಿಗಳು ಈಗಾಗಲೇ ಟವಲ್ ಹಾಕಿದ್ದಾರೆ. ಅದರಲ್ಲಿ ಭಾಳ ಹಿರಿಯರು, HK ಪಾಟೀಲ್ರು, RV ದೇಶಪಾಂಡೆ ಅವರು, ಹಳಿಯಾಳದವರು, ಇವರೆಲ್ಲರೂ ಕೂಡ ಸೇರಿದ್ದಾರೆ. ಸೊ ಈಗ ಬೆಳಗಾವಿ ಮತ್ತು ಬಳ್ಳಾರಿ ವಿಚಾರದಲ್ಲಿ ಒಂದಿಷ್ಟು ಭಾರೀ ಗೊಂದಲ, ಭಾರೀ ಪೈಪೋಟಿ ಎಲ್ಲರೂ ಕೂಡ ಇರೋದು ನಿಚ್ಚಳ ಆಗಿದೆ. ಹೈಕಮಾಂಡ್ಗೂ ಕೂಡ, ಅಂದರೆ DK ಶಿವಕುಮಾರ್ ಅವ್ರಿಗೂ ಕೂಡ ಇಲ್ಲಿ ಗೊಂದಲವನ್ನು ಬಗೆಹರಿಸೋದು ಸ್ವಲ್ಪ ಪ್ರಯಾಸದಾಯಕ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಕೂಡ ಅತ್ಯಾಪ್ತರಲ್ಲಿ ಯಾರಿಗೆ ಕೊಡ್ತಾರೆ ಅನ್ನೋದು ಈಗ ಉಳಿದಿರುವಂಥ ಪ್ರಶ್ನೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.